ಒಂದು ಕಾಂಪ್ಯಾಕ್ಟ್ XUV ಯಾರು ಒಂದು ಲೋ ಬಜೆಟ್ ಅಲ್ಲಿ ಸರ್ ಒಂದು ಕ್ರಿಟಾ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಇದು ಬೇರೆ ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಕೊಡ್ತೀನಿ. ಕಸ್ಟಮರ್ ಬಂದ್ಬಿಟ್ಟು 245 ಹೇಳ್ತಾ ಇರೋದು. ಫೈನಲ್ 1,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಫೈನಲ್ 1,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 1,80,000 ಹೌದು. ಓಕೆ 17 ಮಾಡಲ್ Hyundai i20 ಸ್ಪೋರ್ಟ್ಸ್ ವೇರಿಯಂಟ್ 33,000 ಓಡಿರೋದು ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಸರ್. 2015 ಮಾಡಲ್ VDI ವಿತ್ ABS ಸಿಂಗಲ್ ಓನರ್ ವೆಹಿಕಲ್. ಡ್ರಿವೆನ್ 71,000 ಕಿಲೋಮೀಟರ್. 2009 ಮಾಡಲ್ಗೆ ಸಿಂಗಲ್ ಓನರ್ ಗಾಡಿಗೆ ಸರ್. ನನ್ನ ಕಡೆಯಿಂದ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಫೈನಲ್ ಟು ಫೈನಲ್ 2,95,000 ಬಂದ್ರೆ ಗಾಡಿ ಕೊಡ್ತೀನಿ. 2016 ಮಾಡಲ್ ಸರ್. ಎಂಟೈರ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ನಡೀತಾ ಇದೆ ಅಂತ. ನನ್ ಕೋಟಿಂಗ್ ಬಂದ್ಬಿಟ್ಟು 12.5 ಹೇಳ್ತಾ ಇರೋದು. ಫೈನಲ್ ನಿಮ್ ವ್ಯೂವರ್ಸ್ ನೋಡ್ಕೊಂಡು ಬಂದ್ರೆ 1145 ಕೊಡ್ತೀನಿ ಸರ್. ಸರ್ ಫೈನಲ್ ಟು ಫೈನಲ್ 9,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. Volkswagen Polo ಆಲ್ಮೋಸ್ಟ್ ನಮ್ ಯಂಗ್ಸ್ಟರ್ಸ್ ಎಲ್ಲರೂ ಹಿಡ್ತಿರ್ತಾರೆ. ಪೋಲೋ ಅಂತ ಹೇಳ್ತಾರೆ. ಬನ್ನಿ ಸರ್ ಪೋಲೋ ಕೊಡ್ತೀನಿ. 2013 ಮಾಡಲ್ ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಒಳಗಡೆ ನೋಡಬಹುದು ಲೆದರ್ ಸೀಟ್ಸ್ ಕೂಡ ಇದೆ. ಇವಾಗ ಲೋ ಬಜೆಟ್ ಅಲ್ಲಿ ಎಲ್ಲರೂ ಹುಡ್ತಾ ಇರ್ತಾರೆ ಒಂದು ಸನ್ ರೂಫ್ ಗಾಡಿ ಬೇಕು ಅಂತ. ಅವ್ರಿಗೋಸ್ಕರ ಒಳ್ಳೆ ವೆಹಿಕಲ್ ತರಿಸಿದೀನಿ, ಆಟೋಮೆಟಿಕ್ ವೆಹಿಕಲ್. ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಸೊ ಇವ್ರಿಗೆ 1 ಇಯರ್ ಇಂದ ಅಪ್ರೋಚ್ ಮಾಡಿದ್ದೆ. ಅದಾದ ನಂತರ ಇವಾಗಲೇ ಬಂದು ಅಪ್ರೋಚ್ ಮಾಡ್ತಿರೋದು. ಅವರೇ ಕಾಲ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಸಾಗರ್ ಕಾರ್ಸ್ ಅಲ್ಲಿ ಸಾಗರ್ ಕಾರ್ಸ್ ನೋಡಬಹುದು 1982 ಇಂದ ಸ್ಟಾರ್ಟ್ ಇದೆ. ಇವರು ಪ್ರೀಮಿಯಂ ವೆಹಿಕಲ್ ಸೇಲ್ ಮಾಡ್ತಾರೆ, ನಾರ್ಮಲ್ ವೆಹಿಕಲ್ ಸೆಟ್ ಮಾಡ್ತಾರೆ. 75,000 80,000 ಈ ತರ ಗಾಡಿಗಳು ಸೇಲ್ ಮಾಡ್ತಾರೆ ಸರ್. ಅಂಡ್ ಇದು ಓಲ್ಡ್ 1982 ಇಂದ ಸರ್ವಿಸ್ ಕೊಡ್ತಾರೆ ಸರ್. ನಮ್ದು ಶೋರೂಮ್ ಹಳೇದು ಆಲ್ಮೋಸ್ಟ್ 30 ಇಯರ್ಸ್ ಆಯ್ತು. 1982 ಇಂದ ನಮ್ ಶೋರೂಮ್ ಇರೋದು. ಆಲ್ಮೋಸ್ಟ್ ಒಂದು 30 to 40 ಇಯರ್ಸ್ ಆಗಿದೆ ನಮ್ದು ಶೋರೂಮ್. ಎಲ್ಲ ಸರ್ಟಿಫೈಡ್ ಕಾರ್ಸ್, ಬ್ರಾಂಡೆಡ್ ಕಾರ್ಸ್ ಎಲ್ಲ ಕೊಡೋದು ನಾನು. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಬಾಳ ನಿಮ್ದು ಚಾನಲ್ಗೆ ಯಾವಾಗಿಂದ ನೀವು ಪಾಪ ನೀವು ಹೇಳ್ತಾ ಇದ್ರು. ಲಾಸ್ಟ್ ಅಲ್ಲಿ ನಾನೇ ನೋಡಿ ಇವಾಗ ಕರ್ಲೇಬೇಕು ಇವ್ರ ಜೊತೆಲಿ ಮಾಡ್ಲೇಬೇಕು ಅಂತ ಮಾಡ್ತಾರೆ. ಯಾಕಂದ್ರೆ ಯಾವಾಗ ಇವರು ಫೋನ್ ಮಾಡ್ತಾರೆ ಅವಾಗ ನನ್ನ ಹತ್ರ ಸ್ಟಾಕ್ ಇರಲ್ಲ. ನಾನ್ ಫೋನ್ ಮಾಡೋ ಟೈಮಲ್ಲಿ ಇವ್ರು ಬಿಸಿ ಇರ್ತಾರೆ, ಇವ್ರು ಸಿಗಲ್ಲ. ಅದಕ್ಕೋಸ್ಕರ ಇವಾಗ ಏನು ಮಾಡೋಣ, ಇವಾಗ ಒಂದು ವಿಡಿಯೋ ಮಾಡ್ಬಿಡೋಣ ಅಂತ ನನ್ಗೆ ಅವ್ರಿಗೆ 3 days ಇಂದ ನಾನು ಕಾಲ್ ಮಾಡಿ ಇವತ್ತು ಬಂದಿದ್ದಾರೆ ಸರ್. ವಿಡಿಯೋ ಮಾಡ್ತಾ ಇದ್ದೀನಿ ಸರ್. ಫಸ್ಟ್ ಆಫ್ ಆಲ್ ಫಸ್ಟ್ ವಿಡಿಯೋ ಮಾಡ್ತಿರೋದು ಸರ್. ಯಾವುದೇ ಪ್ರೈಸ್ ಅಲ್ಲಿ ಸ್ವಲ್ಪ ನೆಗೋಷಿಯೇಟ್ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡಿ ಸರ್. 100% ನಾನು ಚಾಲೆಂಜಿಂಗ್ ಮಾಡ್ತೀನಿ. ನೀವು ನೋಡ್ಕೊಳ್ಳಿ ನಾನು ಪ್ರೈಸ್ ವಿಡಿಯೋ ಅಲ್ಲಿ ಯಾವ ಗಾಡಿದು ಹೇಳ್ತಾ ಇದ್ದೀನಿ. ಪ್ರೈಸ್ ಫೈನಲ್ ಪ್ರೈಸ್ ಹೇಳೋದು, ನಾನು ಡೆಡ್ಲೈನ್ ಪ್ರೈಸ್ ಹೇಳ್ತಾ ಇದ್ದೀನಿ. ಆ ಪ್ರೈಸ್ ಇನ್ನೂ ಯಾರು 4 ಜಾಗ ನಿಮ್ಗೆ ಕೊಡ್ತಾ ಇದಾರೆ ಅಂದ್ರೆ ನನಗೆ ಒಂದು ತೋರಿಸಿ. ಇನ್ನೂ ಬೇಕಂದ್ರೆ 23,000 ನಾನು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಅವ್ರಿಗೆ. ಓಕೆ. ಪ್ರೀಮಿಯಂ ವೆಹಿಕಲ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಪ್ರೀಮಿಯಂ ಕಾರ್ಸ್ ನನ್ನ ಹತ್ರ ಆಲ್ಮೋಸ್ಟ್ ಒಂದು 3 to 4 ಕಾರ್ಸ್ ಇದೆ. ಪ್ರೀಮಿಯಂ SUV ಕಾರ್ಸ್ ಒಂದು 7 to 8 ಇದೆ. ಅಂಡ್ ಹ್ಯಾಚ್ ಬ್ಯಾಕ್ ವೆಹಿಕಲ್ಸ್ ಆಲ್ಮೋಸ್ಟ್ ಒಂದು 20 ಕಾರ್ಸ್ ಇದೆ. 15-20 ಕಾರ್ಸ್. ಸೆಡಾನ್ ಕಾರ್ಸ್ ಅಲ್ಲಿ ಒಂದು 10 to 12 ಕಾರ್ಸ್ ಇದೆ. ಪ್ರೈಸ್ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಎಲ್ಲ ನೋಡಿದ್ರೆ ನನ್ನ ಹತ್ರ ಒಂದು 40 ಕಾರ್ಸ್ ನಿಮ್ಗೆ ತೋರಿಸ್ತೀನಿ ವಿಡಿಯೋ. ಪ್ರೈಸ್ ಸ್ಟಾರ್ಟ್ ಆಗೋದು ಸರ್? ಸರ್ ಪ್ರೈಸ್ ನನ್ನ ಹತ್ರ ಆಲ್ಮೋಸ್ಟ್ ನಿಮ್ಗೆ ಸದ್ಯಕ್ಕೆ ನಾನು ವಿಡಿಯೋ ಅಲ್ಲಿ ತೋರಿಸ್ತಾ ಇರೋದು ಪ್ರೈಸ್ 1.5-2 ಲಕ್ಷ ತನಕ ಆ ಪ್ರೈಸ್ ಅಲ್ಲಿ ತೋರಿಸ್ತೀನಿ. ಇನ್ನೂ ನಿಮ್ಗೆ ಕಮ್ಮಿ ಬೇಕು ಪ್ರೈಸ್ 1 ಲಕ್ಷ ಗಾಡಿನೂ ನನ್ನ ಹತ್ರ ಸಿಗುತ್ತೆ. 50,000 ಗಾಡಿ ಬೇಕಂದ್ರೆ ನಾನು ಸಿಗುತ್ತೆ. ನಿಮ್ಗೆ ಯಾವ್ದು ಗಾಡಿ ನಿಮ್ಗೆ ವ್ಯೂವರ್ಸ್ಗೆ ಯಾವ ಗಾಡಿ ಬೇಕು ನನಗೆ ಫೋನ್ ಮಾಡ್ಲಿ. ಇಲ್ಲಾಂದ್ರೆ ನಮ್ಮ ಶೋರೂಮ್ಗೆ ಡೈರೆಕ್ಟ್ಲಿ ವಿಸಿಟ್ ಮಾಡಿ ಅವರು 100% ಅವ್ರಿಗೆ ಗಾಡಿ ಕೊಟ್ಟಿ ಕಳ್ಸಿನಿ. ಖಾಲಿ ಆಗಿ ಕಳ್ಸಲ್ಲ. ಅವ್ರಿಗೆ ಗಾಡಿ ಕೊಟ್ಟಿ ಅವ್ರ ಕೈಯಿಂದ ಕಳ್ಸಿನಿ. ಇಲ್ಲ ಅವ್ರಿಗೆ ಲೋನ್ ಅಲ್ಲಿ ನೋಡಿದ ಅವ್ರಿಗೆ ಬೆಸ್ಟ್ ಆಪ್ಷನ್ ನನ್ನ ಹತ್ರ ಲೋನ್ಸ್ ಕೂಡ ಕರ್ನಾಟಕ ಅಲ್ಲ ಸರ್, ಪ್ಯಾನ್ ಇಂಡಿಯಾಗೆ ಮಾಡ್ಕೊಡ್ತೀನಿ. ಪ್ಯಾನ್ ಇಂಡಿಯಾಗೆ ಲೋನ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ, ಅವ್ರ ಸ್ಯಾಲರಿಡ್ ಪರ್ಸನ್ ಇದ್ರೆ, ಅವ್ರಿಗೆ ಆಲ್ಮೋಸ್ಟ್ ಒಂದು 50 ಮೇಲೆ ಬರ್ತಾ ಇದೆ ಸ್ಯಾಲರಿ ಅಂತ ಹೇಳಿದ್ರೆ ಆ ಕಸ್ಟಮರ್ಸ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ಅವ್ರಿಗೆ 0 ಡೌನ್ ಪೇಮೆಂಟ್ ಅಲ್ಲಿ ಯಾವ್ದನ್ನು ಗಾಡಿ ತಗೊಳ್ಳಿ 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಇಲ್ಲ ಅವ್ರ ಪ್ರೊಫೈಲ್ ಸ್ಯಾಲರಿಡ್ ಇಲ್ಲ, ಅವ್ರ ಓನ್ ಬಿಸ್ನೆಸ್ ಇದೆ, ITR ಇಲ್ಲ, ಆ ತರ ಇರ್ತಾರೆ ಕಸ್ಟಮರ್. ಆ ತರ ಕಸ್ಟಮರ್ಸ್ಗೂ ಕೂಡ ಲೋನ್ ಮಾಡ್ಕೊಡ್ತೀನಿ. ಅವ್ರ ಕಸ್ಟಮರ್ಸ್ ಇಲ್ಲ ಅವ್ರಿಗೆ ಪ್ಲಸ್ ಅವ್ರದ್ದು ಸ್ವಂತ ಮನೆ ಇದೆ, ನನ್ನ ಹತ್ರ ಏನು ಇಲ್ಲ ಪ್ರೊಫೈಲ್ ಬಿಸ್ನೆಸ್ ಇದೆ ಅಷ್ಟೇ ಮಾತ್ರ ಅಂತ ಇದೆ. ಆ ತರ ಕಸ್ಟಮರ್ಸ್ ಕೂಡ ನನ್ನ ಹತ್ರ ಆಪ್ಷನ್ಸ್ ಇದೆ ಲೋನ್ಗೆ. ಎನಿ ಕಸ್ಟಮರ್ಸ್ ಬರಲಿ ಸರ್. ಅಂದ್ರೆ ಪ್ರೊಫೈಲ್ ಚೆನ್ನಾಗಿ, ಸಿಬಿಲ್ ಚೆನ್ನಾಗಿದ್ರೆ ಯಾವ್ದೂ ಇರ್ಲಿ, ಅವ್ರು ಸ್ಯಾಲರಿಡ್ ಇರ್ಲಿ, ಸ್ಯಾಲರಿ ವಿತೌಟ್ ಸ್ಯಾಲರಿ ಇರ್ಲಿ, ಬಿಸ್ನೆಸ್ ಇರ್ಲಿ, IT ಇಲ್ಲ ಅಂದ್ರೂ ಪರವಾಗಿಲ್ಲ, ಲೋನ್ ಮಾಡ್ಕೊಡ್ತೀನಿ. ನನ್ನ ಜವಾಬ್ದಾರಿ. ಜನ ಡೈರೆಕ್ಟ್ ಆಗಿ ಬರ್ತಾರೆ ಸರ್. ಅಡ್ರೆಸ್ ಹೇಳೋದಾದ್ರೆ ಸರ್? ಸರ್ ಜಯನಗರ 3ನೇ ಬ್ಲಾಕ್ ಸ್ವಿಮ್ಮಿಂಗ್ ಪೂಲ್. ಎಲ್ಲರಿಗೆ ಕೇಳಿ 3rd ಬ್ಲಾಕ್ ಸ್ವಿಮ್ಮಿಂಗ್ ಪೂಲ್, ಒಂದೇ ಸ್ವಿಮ್ಮಿಂಗ್ ಪೂಲ್ ಜಯನಗರಲ್ಲಿ ಇರೋದು. ಅಲ್ಲಿ ಬಂದ್ಬಿಟ್ಟು ಡೈರೆಕ್ಟ್ ನೀವು ಸಾಗರ್ ಕಾರ್ಸ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಟೈಪ್ ಮಾಡಿದ ತಕ್ಷಣ ನಮ್ಮ ಶೋರೂಮ್ ಲೊಕೇಶನ್ ಬಂದ್ಬಿಟ್ಟು ಡೈರೆಕ್ಟ್ಲಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಇವನ್ ಕೆಳಗಡೆ ಲೊಕೇಶನ್ ಹಾಕಿರ್ತೀನಿ ಲಿಂಕ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬರ್ತೀರಾ. ಅಂಡ್ ಇವಾಗ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಸರ್ ಆಲ್ಮೋಸ್ಟ್ ನಮ್ ಇವಾಗ ಸ್ಟಾಕ್ ಒಂದು 40 ಕಾರ್ಸ್ ಇದೆ, 35 to 40 ಕಾರ್ಸ್ ಇದೆ ನನ್ನ ಹತ್ರ. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಕೊಡ್ತೀನಿ. ನಮ್ಮ ಹತ್ರ ತಗೊಂಡು ನಿಮ್ಮ ಚಾನಲ್ ಇಂದ ಯಾರು ನೋಡ್ಕೊಂಡು ಬರೋರಿಗೆ ನನ್ನ ಹತ್ರ ಬೆಸ್ಟ್ ಪ್ರೈಸ್ ಕೊಡ್ತೀನಿ. ಪ್ಲಸ್ ನಮ್ಮ ಕಡೆಯಿಂದ ಆಕ್ಟಿವ್ ಟ್ರಾನ್ಸ್ಫರ್ ಫ್ರೀ ಇರುತ್ತೆ. ಅಂಡ್ ಕಸ್ಟಮರ್ ಡೆಲಿವರಿ ಟೈಮಲ್ಲಿ ಒಂದು ಜನರಲ್ ಚೆಕಪ್ ಮಾಡ್ಕೊಡ್ತೀನಿ. ಇಂಜಿನ್ ಆಯಿಲ್ ಅದೆಲ್ಲ ಚೆಕಪ್ ಮಾಡಿ ಕೊಡ್ತೀನಿ. ಪ್ಲಸ್
ಬಾಡಿಗೆ 3M ಪಾಲಿಶ್ ಮಾಡ್ಕೊಡ್ತೀನಿ ನಮ್ಮ ಕಡೆಯಿಂದ. ಆ ಥರ ನಿಮಗೆ ಬೇರೆ ಹಿಡನ್ ಚಾರ್ಜಸ್ ಏನಿರಲ್ಲ. ಬನ್ನಿ ಜಸ್ಟ್ ನೀವು ಗಾಡಿ ನೋಡ್ಕೊಂಡು ಗಾಡಿ ತೊಗೊಂಡು ಹೋಗ್ತಾ ಇರಬೇಕು. ಲೋನಲ್ಲಿ ನೋಡ್ತಾ ಅವ್ರಿಗೆ ಕೂಡ ಲೋನ್ ಆಪ್ಷನ್ ಬೆಸ್ಟ್ ಆಪ್ಷನ್ಸ್ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಪ್ರೊಫೈಲ್ ಹೇಳಿದ್ದೀನಿ 0 ಡೌನ್ ಪೇಮೆಂಟ್ ಆಗ್ಬೋದು, ಇಲ್ಲಾಂದ್ರೆ ಮಿನಿಮಮ್ ಡೌನ್ ಪೇಮೆಂಟ್ ಒಂದು 50 ಇಂದ 1 ಲಕ್ಷನೂ ಕೂಡ ಬರ್ಬೋದು ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ. ಇಲ್ಲ ಅಂದ್ರೂ ಕೂಡ ಒಂದು ಜಾಸ್ತಿ ಮಾಡೆಲ್ ಗಾಡಿ ನೋಡಿದೀರಾ, ಒಂದು 5 ಲಕ್ಷ 6 ಲಕ್ಷ ಗಾಡಿ ನೋಡೋರಿಗೆ 2 ಲಕ್ಷನೂ ಕೂಡ ಬರ್ಬೋದು. ಡಿಪೆಂಡ್ ಅಪಾನ್ ಮಾಡಲ್, ಇಯರ್ ಮೇಲೆ ಡಿಪೆಂಡ್ ಆಗುತ್ತೆ, ಗಾಡಿ ಕಂಡೀಷನ್ ಹೆಂಗಿರುತ್ತೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಮಾತಾಡೋದು ಬೇಡ ಸರ್, ಸ್ಟಾಕ್ಸ್ ಜಾಸ್ತಿ ಇದೆ. ಓಕೆ, ಸ್ಟಾರ್ಟ್ ಮಾಡ್ಬೇಡ. ಓಕೆ ಸರ್, ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹೋಗೋದಾದ್ರೆ ಸರ್ ಪ್ರೀಮಿಯಂ ವೆಹಿಕಲ್ ಸ್ಟಾರ್ಟ್ ಮಾಡೋಣ. ಎಷ್ಟು ಗಾಡಿಗಳಿದೆ ಸರ್ ನಿಮ್ಮ ಹತ್ರ? ಸರ್ ಪ್ರೀಮಿಯಂ ಕಾರ್ಸ್ 3 ಗಾಡಿಗಳು ಇದೆ ಸರ್ ನನ್ನ ಹತ್ರ. ಓಕೆ, ರೇಂಜ್ ರೋವರ್ ಇಲ್ಲಿ ನೋಡ್ತಾವ್ರಿಗೆ ರೇಂಜ್ ರೋವರ್ ಕೊಡ್ತೀನಿ, ಬೆಂಜ್ ಅಲ್ಲಿ ನೋಡ್ತಾವ್ರಿಗೆ ಬೆಂಜ್ ಕೊಡ್ತೀನಿ, BMW ನೋಡ್ತಾವ್ರಿಗೆ BMW ಕೊಡ್ತೀನಿ ಸರ್. ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2012 ಮಾಡಲು ಫ್ರೀಲ್ಯಾಂಡರ್ ಟಾಪ್ ಎಂಡ್ ವೇರಿಯಂಟ್ ನೋಡ್ತಾ ಇದ್ದೀರಾ. ಒಂದು ಕಾಂಪ್ಯಾಕ್ಟ್ XUV ದಲ್ಲಿ ಯಾರೋ ಒಂದು ಲೋ ಬಜೆಟ್ ಅಲ್ಲಿ ಸರ್ ಒಂದು ಕ್ರೆಟಾ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಇದು ಕ್ರೆಟಾ ಪ್ರೈಸ್ ಅಲ್ಲಿ ನೋಡಿ, ನಾನು ಹೇಳ್ತೀನಿ ಡೀಟೇಲ್ಸ್. 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಟಾಪ್ ಎಂಡ್ ವೇರಿಯಂಟ್ ವಿತ್ 8 ಏರ್ ಬ್ಯಾಗ್ಸ್ ಬರುತ್ತೆ. ಇದರಲ್ಲಿ 8 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್, ಕಂಪನಿ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ. ನೋಡಬಹುದು ವೆಹಿಕಲ್ ತುಂಬಾ ಕ್ಲೀನ್ ಆಗಿದೆ ಅಂಡ್ ಡಬಲ್ ಸನ್ ರೂಫ್ ಬರುತ್ತೆ ಮೇಲೆ. ಫುಲ್ ರೂಫ್ ಇದು ಬರುತ್ತೆ ನಿಮ್ಗೆ, ಫುಲ್ ರೂಫ್ ಬರುತ್ತೆ, ಸನ್ ರೂಫ್. ಪ್ಲಸ್ ನಿಮ್ಗೆ ಮ್ಯಾಗ್ ವೀಲ್ಸ್ ಆಗ್ಲಿ, ನಿಮ್ಗೆ ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸಸ್, ಬ್ಯಾಕ್ ವೈಫರ್ ಎಲ್ಲ ಇದೆ. ಫುಲ್ಲಿ ಆಪ್ಷನ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಒಂದು ಸ್ಕ್ರಾಚಸ್ ಡೆಂಟ್ ಆ ತರ ಏನಂದ್ರೆ ಏನಿಲ್ಲ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಸರಿ ಶೋರೂಮ್ ಇಷ್ಟ ಇದೆ. 91,000 ರೆಕಾರ್ಡೆಡ್ ಓಡಿಸಿರೋದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 11.5 ಹೇಳ್ತಾ ಇದ್ರು ಸರ್. ನಮ್ಮ ವ್ಯೂವರ್ಸ್ಗೆ ನಿಮ್ ಚಾನಲ್ ನಿಂದ ನೋಡ್ಕೊಂಡು ಬರೋರಿಗೆ 10.5 ಕೊಡ್ತೀನಿ ಸರ್. ಕಮ್ಮಿ ಮಾಡಿ ಸರ್, ಫಸ್ಟ್ ಟೈಮ್ ಬರ್ತಿರೋದು ನೀವು, ಕಮ್ಮಿ ಮಾಡಿ ಇನ್ನು. ಸರ್ ನಾನು ಹೇಳ್ತಿರೋದು ಆಕ್ಚುಲಿ ಪ್ರೈಸ್ 11.5, ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. 12.5 ಇಂದ ಕಮ್ಮಿ ಇಲ್ಲ. ನಾನು ಹೇಳ್ತಿರೋದು 11.5. ತಿರ್ಗಾ ನಿಮ್ಗೆ 1 ಲಕ್ಷ ಕಮ್ಮಿ ಮಾಡಿ 10,000 ಹೇಳ್ತಾ ಇದೀನಿ. ಬನ್ನಿ ಗಾಡಿ ನೋಡಿ, ಇನ್ನೂ ಬೇಕಾದ್ರೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡೋಣ. ಸೊ ನೆಕ್ಸ್ಟ್ ಮತ್ತೊಂದು BMW ಪ್ರೀಮಿಯಂ ವೆಹಿಕಲ್ ಹುಡ್ಕೋರಿಗೆ ಒಂದು ಗಾಡಿ ಇದೆ ಸರ್. ಸರ್ ಸೆಡಾನ್ ಅಲ್ಲಿ ಇವಾಗ ಕಾಂಪ್ಯಾಕ್ಟ್ XUV ತೋರಿಸಿದೆ, ಸೆಡಾನ್ ಗಾಡಿ ಇದೆ. ಸೆಡಾನ್ ಅಲ್ಲಿ ನನ್ನ ಹತ್ರ BMW ಟಾಪ್ ಎಂಡ್ ವೇರಿಯಂಟ್ 5 ಸೀರೀಸ್ 520D ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಬಾಡಿ ಲೈನ್, ಇಂಟೀರಿಯರ್, ಎಕ್ಸ್ಟೀರಿಯರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಅಂಡ್ ಸನ್ ರೂಫ್ ಕೂಡ ಬರುತ್ತೆ ವಿತ್ 6 ಏರ್ ಬ್ಯಾಗ್ಸ್ ಬರುತ್ತೆ. ಇದರಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿ 67,000 ಓಡಿರೋದು ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ ನಾನು. ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿರೋದು. ಕಸ್ಟಮರ್ ಸಿಂಗಲ್ ಓನರ್ ವೆಹಿಕಲ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, ತುಂಬಾ ಚೆನ್ನಾಗಿದೆ. ಯಾರು ಲಕ್ಸುರಿ ಕಾರ್ ನೋಡ್ತಾ ಅವ್ರಿಗೆ ಬೆಸ್ಟ್ ಆಪ್ಷನ್ ಕೊಡ್ತೀನಿ. 2012 ಮಾಡಲ್ ಸರ್. ಪ್ರೈಸಿಂಗ್ ಇಲ್ಲಿ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು 13.5 ಹೇಳ್ತಾ ಇದ್ರು ಸರ್. ಫೈನಲ್ ಟು ಫೈನಲ್ 12.5 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 12.5. ಸೊ ಲೋನ್ ಹೋಗೋದಾದ್ರೆ ಎಷ್ಟಾಗ್ಬೋದು ಸರ್? ಲೋನ್ ಅವ್ರಿಗೆ ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 90% ಲೋನ್ ಮಾಡ್ಕೊಡ್ತೀನಿ ಸರ್. ಸರ್ ಇದು ಬಂದ್ಬಿಟ್ಟು 2012 ಮಾಡಲು, ಇದೂ ಕೂಡ ಸೆಕೆಂಡ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಶೋರೂಮ್ ಸರ್ವಿಸ್ ಶೋರೂಮ್ ಹಿಸ್ಟ್ರಿ 1,51,000 ಓಡಿರೋದು ರೆಕಾರ್ಡೆಡ್. ಶೋರೂಮ್ ಮೇಂಟೈನ್ ಶೋರೂಮ್ ಸರ್ವಿಸ್ ಆಗಿದೆ ಅಂಡ್ ಅಲೋವಿಲ್ಸ್ ನೋಡ್ತಾ ಇದ್ದೀರಾ ನೀವು. ಇದು ಬಂದ್ಬಿಟ್ಟು ಔಟ್ ಆಫ್ ಮಾರ್ಕೆಟ್ ಹಾಕಿರೋದು. ಓನ್ಲಿ ಅಲೋವಿಲ್ಸ್ ಗೆ 2 ಲಕ್ಷ ಖರ್ಚು ಮಾಡಿದ್ದಾರೆ. ಅದು ಫ್ಯಾನ್ಸಿ ನಂಬರ್ ನೋಡ್ಕೊಬಹುದು. ಇಲ್ಲಿ 999 ಅಂತ 999 ಈ ತರ ಫ್ಯಾನ್ಸಿ ನಂಬರ್ ನಿಮ್ಗೆ ಈ ಕಾಲದಲ್ಲಿ ತಗೊಂಡೋದ್ರೆ ನೀವು 2 ಲಕ್ಷ ಕೊಡ್ಬೇಕು. ಅದು ಅಮೌಂಟ್ ಕೊಟ್ಟು ಆಕ್ಷನ್ ಕೂಡ ಮಾಡಬೇಕು ನೀವು. ಆ ತರ ಇರುತ್ತೆ ನಿಮ್ಗೆ. ಅದನ್ನು ವಿತ್ ಫ್ಯಾನ್ಸಿ ನಂಬರ್ ವಿತ್ ವೆಲ್ ಮೇಂಟೈನ್ ಫಾರ್ಚುನರ್ ಸಿಗ್ತಾ ಇದೆ. ವಿತ್ ಅಸೆಸರೀಸ್ ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ. ಬರೀ 2 ಲಕ್ಷದ್ದು ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಒಳಗಡೆ ಎಲ್ಲ ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅವರು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಬ್ಯಾಕ್ ಬಂಪರ್ನು ಕೂಡ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಬ್ಯಾಕ್ ಬಂಪರ್ಗೆನು. ಓಕೆ, ಹಾಗೆ ನೋಡ್ಬೋದು ನಿಮ್ಗೆ ಯಾವ ತರ ಬರುತ್ತಂತ. ಅಂಡ್ ಮೈಲೇಜ್ ಹೋಗೋದ್ರೆ ಏನಿದೆ ಸರ್ ಇದು? ಸರ್ ಇದು ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ ಸಿಟಿಯಲ್ಲಿ ನಿಮ್ಗೆ 10-11 ಬರುತ್ತೆ ಸರ್. ಇದು ಲಾಂಗ್ ಅಲ್ಲಿ 12 ಬರ್ಬೋದು. ಆಟೋಮೆಟಿಕ್ ವೆಹಿಕಲ್, ಇದು ಡೀಸೆಲ್ ಇಂಜಿನ್ ಸರ್. ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಗಾಡಿಗೆ ಪ್ರೈಸಿಂಗ್ ಬಂದ್ಬಿಟ್ಟು ಅರೌಂಡ್ 12.5 ಹೇಳ್ತಾ ಇದ್ರು ಸರ್. ಫೈನಲ್ ಟು ಫೈನಲ್ ಒಂದು 11.5 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 11.5 ಬಂದ್ರೆ ಫಾರ್ಚುನರ್ ತಗೊಂಡು ಹೋಗ್ಬೋದು ಸರ್. ಇವಾಗ ಕಾಂಪ್ಯಾಕ್ಟ್ XUV ಕಾಂಪ್ಯಾಕ್ಟ್ ಅಲ್ಲಿ ಲಕ್ಸುರಿ ಕಾರ್ ನೋಡಿದೀರಾ, ಸೆಡಾನ್ ಅಲ್ಲಿ ಲಕ್ಸುರಿ ಕಾರ್ ನೋಡಿದೀರಾ. ಇವಾಗ ನಾನು ತೋರಿಸ್ತಾ ಇರೋದು XUV ಲಕ್ಸುರಿ ಕಾರು ವಿತ್ 8 ಸೀಟರ್ ವೆಹಿಕಲ್ ನೋಡ್ತಾ ಇದ್ದೀರಾ. ಬೆನ್ಸ್ GLS 2012 ಮಾಡಲ್. ಇದನ್ನು ಕೂಡ ನೋಡ್ತಾ ಇದ್ದೀರಾ. ಟೈರ್ಸ್ ಆಗ್ಲಿ, ಬಾಡಿ ಲೈನ್, GLS ಟಾಪ್ ಅಂಡ್ ಲಕ್ಸುರಿ ಗಾಡಿ. ಹೊಸ ಗಾಡಿ ಬಂದ್ಬಿಟ್ಟು 1,20,20,00,000 ಇದೆ ಹೊಸ ಗಾಡಿ ಬಂದ್ಬಿಟ್ಟು ನಿಮ್ಗೆ. ನೋಡ್ತಾ ಇದ್ದೀರಾ ವಿತ್ ಡಬಲ್ ಸನ್ ರೂಫ್. ಇದನ್ನು ಕೂಡ ಡ್ಯೂಲ್ ಸನ್ ರೂಫ್ ಬರುತ್ತೆ. ಒಳಗಡೆ ಇಂಟೀರಿಯರ್ ನೋಡ್ತಾ ಇದ್ದೀರಾ ಹಿಂಗಿದೆ ಅಂತ. ಒಂದು ಲಕ್ಸುರಿ ಅಂದ್ರೆ ಲಕ್ಸುರಿ ಸರ್. ಇದನ್ನು ಕೂಡ ನಿಮ್ಗೆ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ, ನೋಡ್ಬೋದು ವೆಹಿಕಲ್. ರೇರ್ ಸೈಡ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. ಇದೆಲ್ಲ ಕಂಪನಿ ಫಿಟೆಡ್ ಅಲ್ವಾ ಸರ್? ಹೌದು ಸರ್, ಇದೆಲ್ಲ ಬೆನ್ಸ್ ಕಂಪನಿ ಫಿಟೆಡ್ ಸರ್. ಅದು ಹೌದು, ತುಂಬಾ ಚೆನ್ನಾಗಿದೆ. ಅಂಡ್ ಬ್ಯಾಕ್ ಸೈಡ್ ಕೂಡ ನೋಡಬಹುದು. ಇದನ್ನು ಕೂಡ ಓಕೆ. ಅಂಡ್ GL 350 ಇದು CDI ಇಂಜಿನ್ 4matic ವೆಹಿಕಲ್ ಸರ್. ಇದು ಬಂದ್ಬಿಟ್ಟು ಡಾಕ್ಟರ್ ವೆಹಿಕಲ್. ಅವ್ರ ಮಣಿಪಾಲ್ ಹಾಸ್ಪಿಟಲ್ ಡಾಕ್ಟರ್ ಇರೋದು.
ಶೋರೂಮ್ ಸರ್ವಿಸ್ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. 62,000 ಓಡಿರೋದು, ಅದನ್ನು ರಿಕಾರ್ಡೆಡ್ ವೆಲ್ ಮೇಂಟೈನ್ಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ ಸರ್. ಕಸ್ಟಮರ್ ಬಂದ್ಬಿಟ್ಟು 20 ಲಕ್ಷ ಹೇಳ್ತಾ ಇದ್ದಾರೆ ಸರ್. ಫೈನಲ್ ಟು ಫೈನಲ್ ಒಂದು 16 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. 16 ಲಕ್ಷಕ್ಕೆ. ಹೌದು. XUV ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ. SUV 500 ಇದೆ, 2016 ಮಾಡಲ್ ವೆಹಿಕಲ್, ಟಾಪ್ ಎಂಡ್ W10 ವಿತ್ ಸನ್ ರೂಫ್ ಇರೋದು. ಇದು ಟಾಪ್ ಎಂಡ್ 8 ಏರ್ ಬ್ಯಾಗ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಆಗಲಿ, ನಿಮಗೆ ನ್ಯಾವಿಗೇಷನ್ ಸಿಸ್ಟಮ್ ಆಗಲಿ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಪ್ಲಸ್ ಲೆದರ್ ಸೀಟ್ಸ್ ಎಲ್ಲ ಇದೆ. ನೋಡ್ಬೋದು ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಅಂಡ್ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75-80% ಟೈರ್ಸ್ ಇದೆ. ರಿವರ್ಸ್ ಬ್ಯಾಕ್ ವೈಫರು, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಸರ್. ಇದು ಟಾಪ್ ಎಂಡ್ ಅಂಡ್ ಪ್ಯೂರ್ ಕರ್ನಾಟಕ ವೆಹಿಕಲ್. ನಾನು ಆಚೆ ಕಡೆ ಮೈಗ್ರೇಟ್ ಗಾಡಿಗಳು ನಾನು ಮಾಡಲ್ಲ. ಏನಿದ್ರು ನಮ್ಮ ಹತ್ರ KA ಗಾಡಿಗಳು ಸಿಗುತ್ತೆ, ಪ್ಯೂರ್ KA ಗಾಡಿ. 2016 ಮಾಡಲ್ ಸರ್. ಎಂಟೈರ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ನಡೀತಾ ಇದೆ ಅಂತ. ನನ್ ಕೋಟಿಂಗ್ ಬಂದ್ಬಿಟ್ಟು 12.5 ಹೇಳ್ತಾ ಇರೋದು. ಫೈನಲ್ ನಿಮ್ ವ್ಯೂವರ್ಸ್ ನೋಡ್ಕೊಂಡು ಬಂದ್ರೆ 1145 ಕೊಡ್ತೀನಿ ಸರ್. 11,45,000 ಸಿಗುತ್ತೆ. ಫೈನಲ್ ಮಾಡ್ಕೊಡ್ತೀನಿ. 2016 ಮಾಡಲ್ W10 ವಿತ್ ಸನ್ ರೂಫ್. ಗಾಡಿ ಇಷ್ಟ ಆದ್ರೆ ಬನ್ನಿ ನಮ್ಮ ಶೋರೂಮ್ಗೆ, ಇನ್ನೂ ಬೇಕಾದ್ರೆ ಕುತ್ಕೊಂಡು ಮಾತಾಡೋಣ. ನೆಗೋಷಿಯೇಟ್ ಆಗುತ್ತೆ. ಹಾಗೆ ಇನೋವಾ ಕೇಳ್ತಿರ್ತಾರೆ ಸರ್. ಸರ್ ಇನೋವಾ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಯಾಕಂದ್ರೆ ಈ ಗಾಡಿಗೆ ಆಲ್ಮೋಸ್ಟ್ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ವಾ, ಆ ತರ ಡಿಮ್ಯಾಂಡ್ ಗಾಡಿ ಇದು. ಫ್ಯಾಮಿಲಿ ಯೂಸ್ಗೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಅಂಡ್ ನಿಮ್ಗೆ ಇಂಜಿನ್ ಲೈಫ್ ಬರುತ್ತೆ, ಅದಕ್ಕೋಸ್ಕರ ಎಲ್ಲರೂ ಇಷ್ಟಪಡ್ತಾರೆ ಇದು ಸರ್. ಇನೋವಾ ಬಂದ್ಬಿಟ್ಟು 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, GX ವೇರಿಯಂಟ್, 8 ಸೀಟರ್ ವೆಹಿಕಲ್. ನೋಡ್ತಾ ಇದ್ದಾರೆ ಬ್ರ್ಯಾಂಡ್ ನ್ಯೂ ಟೈರ್ಸ್, ಔಟ್ ಆಫ್ ಮಾರ್ಕೆಟ್ ಅಲಿಯೋ ವೀಲ್ಸ್ ಹಾಕಿದ್ದಾರೆ ಅಂಡ್ ಎಲ್ಲ ಒಳಗಡೆ ಎಲ್ಲ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಕೂಡ ಶೋರೂಮ್ ಸರ್ವಿಸ್ ಶೋರೂಮ್ ಹಿಸ್ಟ್ರಿ ಇದೆ. 1,10,000 ಓಡಿರೋದು, ಅದನ್ನು ಕೂಡ ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಶೋರೂಮ್ ಸರ್ವಿಸ್ ಜೊತೆಯಲ್ಲಿ ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಲ್ಲ, ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 10,75,000 ಹೇಳ್ತಾ ಇದ್ದಾರೆ ಸರ್. ಫೈನಲ್ ಟು ಫೈನಲ್ 9,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 1 ಲಕ್ಷ ಫ್ಲಾಟ್ ಡಿಸ್ಕೌಂಟ್. ಹೌದು. ಹಾಗೆ ಇನ್ನೊಂದು ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಮಾರುತಿ ಸಿಯಾಸ್ ಇದೆ. 2019 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 40,000 ಕಿಲೋಮೀಟರ್ಸ್. ಯಾರು ಹೊಸ ಗಾಡಿ ನೋಡ್ತಾ ಅವ್ರಿಗೆ ಬೆಸ್ಟ್ ಗಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ಸೆಡಾನ್ ಅಲ್ಲಿ. ಸಿಯಾಸ್ ಹೈಬ್ರಿಡ್ ಇದು. 2019 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಎಂಡ್ ವೇರಿಯಂಟ್ ವಿತ್ ನೋಡ್ತಾ ಇದ್ದೀರಾ ಏರ್ ಬ್ಯಾಗ್ಸ್, ABS ಎಲ್ಲ ಬರುತ್ತೆ. ಹೈಬ್ರಿಡ್ ಟಾಪ್ ಎಂಡ್ ಇದು, ಲೇಟೆಸ್ಟ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಪೆಟ್ರೋಲ್ ಇಂಜಿನ್ ವೆಹಿಕಲ್, ಮೈಲೇಜ್ ಆಲ್ಮೋಸ್ಟ್ ನಿಮಗೆ 13-14 ಬರ್ಬೋದು ಸಿಟಿಯಲ್ಲಿ, ಲಾಂಗ್ ಅಲ್ಲಿ 16-17 ಬರ್ಬೋದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 7,65,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಸರ್ ಒಂದು 6,95,000 ಕೊಡ್ತೀನಿ ಸರ್. 6,95,000 ಫೈನಲ್ ಆಗುತ್ತೆ. ಹೌದು ಸರ್. ಹಾಗೆ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಸರ್. ಸರ್ ವೋಲ್ಕ್ಸ್ವ್ಯಾಗನ್ ಪೋಲೋ, ಆಲ್ಮೋಸ್ಟ್ ನಮ್ಮ ಯಂಗ್ಸ್ಟರ್ಸ್ ಎಲ್ಲರೂ ಹಿಡ್ತಿರ್ತಾರೆ ಪೋಲೋ ಅಂತ ಹೇಳ್ತಾರೆ. ಬನ್ನಿ ಸರ್, ಪೋಲೋ ಕೊಡ್ತೀನಿ. 2013 ಮಾಡಲ್, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್, ಕಂಫರ್ಟ್ ಲೈನ್, ತುಂಬಾ ಚೆನ್ನಾಗಿದೆ. ಅದನ್ನು ಡ್ರಿವೆನ್ 72,000 ಕಿಲೋಮೀಟರ್, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್. ಮೈಲೇಜ್ ಅಲ್ಲಿ ನೋಡಿದ್ರೆ ಸಿಟಿಯಲ್ಲಿ ಆರಾಮಾಗಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕಸ್ಟಮರ್ 475 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಒಂದೇ ಬೆಲೆ, 4,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,30,000. ಹೌದು. ಬಂದ್ರೆ ಇನ್ನು ನೆಗೋಷಿಯೇಟ್ ಮಾಡ್ತೀರಾ? ಮಾಡೋಣ ಸರ್, ಕುತ್ಕೊಂಡು ಸಣ್ಣ ಪುಟ. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದಿರೋ ನೆಕ್ಸ್ಟ್ ನಮಗೆ ಫ್ಯಾಮಿಲಿ ಯೂಸ್ಗೆ ಒಂದು ಮೈಲೇಜ್ ಗಾಡಿ ಬೇಕು ಅಂತ ಯಾರು ಹುಡ್ತಾ ಇದ್ರೆ ಬೆಸ್ಟ್ ಗಾಡಿ ಸಿಟಿ ಯೂಸ್ಗೆ ಅಂತ ಹೇಳ್ಬೋದು. 2013 ಮಾಡಲು, Hyundai i10 ಸ್ಪೋರ್ಟ್ಸ್ ವೇರಿಯಂಟ್. ಇದು ಕಪ್ಪ ಇಂಜಿನ್ ಪ್ಲಸ್ ಇದು ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ. ನೋಡಬಹುದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓನ್ಲಿ ಡ್ರಿವೆನ್ ಸರ್ 38,000 ಓಡಿದೆ ವೆಹಿಕಲ್. 38,000 ಓಡಿರೋದು. ಪೆಟ್ರೋಲ್ ಇಂಜಿನ್ ವೆಹಿಕಲ್. ಮೈಲೇಜ್ ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗ್ ಅಲ್ಲಿ 18 ಬರುತ್ತೆ. ಏನ್ ಕೋಟ್ ಮಾಡ್ತಿದ್ದೀರಾ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು 3,85,000 ಹೇಳ್ತಾ ಇರೋದು ಸರ್. ಫೈನಲ್ 350 ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನು ನೆಗೋಷಿಯೇಟ್ ಆಗುತ್ತಲ್ಲ? ಬನ್ನಿ ಸರ್, ಗಾಡಿ ನೋಡ್ಲಿ ಕಸ್ಟಮರ್, ಬೇಕಾದ್ರೆ ಸಣ್ಣ ಪುಟ ಹೆಚ್ಚು ಕೈ ಮಾಡೋಣ. ನೆಕ್ಸ್ಟ್ ಕಾರ್ ಇರೋದು ಸರ್ ಹೋಂಡಾ ಸಿಟಿ. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಹೋಂಡಾ ಸಿಟಿ ಇದೆ. ಯಾರು ನಮ್ಮ ಯಂಗ್ಸ್ಟರ್ಸ್ ಆಗ್ಲಿ ಯಾರು ಒಬ್ರು ಹೋಂಡಾ ಸಿಟಿ ಬೇಕು ಅಂತ ಹುಡುಕ್ತಾರೆ. ಯಾಕಂದ್ರೆ ಗಾಡಿದು ಫ್ಯಾನ್ ಫಾಲೋಯಿಂಗ್ ಬೇರೆ ಇರುತ್ತೆ ಹೋಂಡಾ ಸಿಟಿದು. ಆಟೋಮೆಟಿಕ್, ಇದು ಆಟೋಮೆಟಿಕ್ V80 ಟಾಪ್ ಎಂಡ್ ವೇರಿಯಂಟ್, 2009 ಮಾಡಲ್. ನೋಡ್ತಾ ಇದ್ದೀರಾ ವೈಟ್ ಕಲರ್. ಟಾಪ್ ಎಂಡ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್ ಬರುತ್ತೆ. ಪ್ಲಸ್ ನಿಮಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್ ಸರ್. ಪ್ರೈಸಿಂಗ್ ಇಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟಿಕ್ಕೆ 3,25,000 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ 2,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸ್ವಿಫ್ಟ್ ನೋಡೋರಿಗೆ ಒಂದು ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಇರೋದು ಸರ್. ZDI ಸರ್ ಇದು ಬಂದ್ಬಿಟ್ಟು VDI ವಿತ್ ABS 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ವೆಹಿಕಲ್
ವಿತ್ VDI ವಿತ್ ABS ಅಂದರೆ ಆಲ್ಮೋಸ್ಟ್ ನಿಮಗೆ AC ಪವರ್ ಸ್ಟೀರಿಂಗು 4 ಪವರ್ ವಿಂಡೋ ಸಿಗುತ್ತೆ, ಪ್ಲಸ್ ನಿಮಗೆ ABS ಬ್ರೇಕ್ ಸಿಗುತ್ತೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟು, ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ಸಿಬಲ್ ಬರುತ್ತೆ, ಟೈರ್ಸ್ ಕೂಡ ಆಲ್ಮೋಸ್ಟ್ 75 to 80% ಟೈರ್ಸ್ ಹಾಕಿದ್ದಾರೆ. ವೆಹಿಕಲ್ ಮಾತ್ರ ತುಂಬ ಚೆನ್ನಾಗಿದೆ. 2015 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು ಇದು. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರು 5,25,000 ಹೇಳ್ತಾ ಇರೋದು. ಸರ್ ಫೈನಲ್ ಟು ಫೈನಲ್ ಒಂದು 4,85,000 ಬಂದರೆ ಗಾಡಿ ಕೊಡ್ತೀನಿ. 4,85,000 ಆಗುತ್ತೆ ಅಂತ ಇನ್ನೊಂದು ಇನೋವಾ ಇರೋದು ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಇನೋವಾನು ಕೂಡ ಇದೆ. 2012 ಮಾಡಲ್ ವೆಹಿಕಲ್, GX ವೇರಿಯಂಟು, ಅಡ್ವೊಕೇಟ್ ಯೂಸ್ ಮಾಡಿರೋದು ವೆಹಿಕಲ್, ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿ, 1,38,000 ನೋಡಿರೋದು ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ಇದನ್ನು ಕೂಡ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. ಇದು ಬಂದ್ಬಿಟ್ಟು 7 ಸೀಟರ್, ಯಾಕಂದ್ರೆ ಸೆಂಟರ್ ಅಲ್ಲಿ ಅವರು ಬಗ್ಗೆ ಸೀಟ್ಸ್ ಕೊಟ್ಟಿದ್ದಾರೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 9,25,000 ಹೇಳ್ತಾ ಇರೋದು. ಸರ್ ಅರೌಂಡ್ 8,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 8,75,000 ಗಾಡಿ ಬಿಡ್ತಿದ್ದೀರಾ ಅಂತ ಹೇಳ್ಬೋದು. ಇನ್ನೊಂದಿರೋದು ಸರ್. ಸರ್ ಇದು ಬಂದ್ಬಿಟ್ಟು Hyundai i10 ಇರೋದು. Hyundai i10 2011 ಮಾಡಲ್, ಆಟೋಮೆಟಿಕ್ ವಿತ್ ಸನ್ರೂಫ್. ಇದು ಆಸ್ಟಾ ವೇರಿಯಂಟು ನೋಡ್ಬೋದು, ಮೇಲೆ ಸನ್ರೂಫ್ ಕೂಡ ಇದೆ. ಯಾರು ಚಿಕ್ಕಾರೋ ಒಂದು ಅಫಿಷಿಯಲ್ ಲುಕ್ ಆಗಿ ಒಂದು ಮಕ್ಕಳಿಗೆ, ಯಾಕಂದ್ರೆ ಇವಾಗ ಎಲ್ಲರೂ ಟ್ರೆಂಡ್ ನಡೀತಾ ಇದೆ, ಮಕ್ಕಳಿಗೆ ಸನ್ರೂಫ್ ಗಾಡಿ ಬೇಕು ಅಂತ. ಇವಾಗ ಲೋ ಬಜೆಟ್ ಅಲ್ಲಿ ಎಲ್ಲರೂ ಹುಡ್ತಾ ಇರ್ತಾರೆ ಒಂದು ಸನ್ರೂಫ್ ಗಾಡಿ ಬೇಕು ಅಂತ. ಅವ್ರಿಗೋಸ್ಕರ ಒಳ್ಳೆ ವೆಹಿಕಲ್ ತರಿಸಿದ್ದೀನಿ, ಆಟೋಮೆಟಿಕ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. 2011 ಮಾಡಲು Hyundai i10 ಆಸ್ಟಾ ವಿತ್ ಸನ್ರೂಫ್, ಡ್ರಿವೆನ್ 68,000 ಕಿಲೋಮೀಟರ್ ಸರ್. ಸರ್ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 345 ಹೇಳ್ತಾ ಇದ್ದಾರೆ. ಸರ್ ಫೈನಲ್ ಒಂದು 3,10,000 ಬಂದ್ರೆ ಗಾಡಿ ಕೊಡ್ತೀನಿ. 3,10,000. ಹೌದು. ಸೊ ಒಂದು ರೌಂಡ್ ಫಿಗರ್ ಮಾಡಿ ಸರ್ 3 ಲಕ್ಷಕ್ಕೆ ಬರಲಿ ಸರ್. ಕಸ್ಟಮರ್ ಗಾಡಿ ನೋಡಿ ಕೂತ್ಕೊಳ್ಬೇಕಂದ್ರೆ ಮಾತಾಡೋಣ. ಓಕೆ. ಹಾಗೆ ಇನ್ನೊಂದಿರೋದು ಸರ್ ಚವರ್ಲೆಟ್. ಸರ್ ಚವರ್ಲೈಟ್ ಸೇಲ್ ಒಳ್ಳೆ ಗಾಡಿ ಕೊಡ್ತಾ ಇದ್ದೀನಿ ವಿತ್ ಲೋಯೆಸ್ಟ್ ಪ್ರೈಸ್ ಅಲ್ಲಿ. ಚವರ್ಲೈಟ್ LS ವಿತ್ ABS ವೇರಿಯಂಟ್ ಇದು ಸೇಲ್. ಪೆಟ್ರೋಲ್ ಇಂಜಿನ್ ಲಕ್ಸುರಿ ಗಾಡಿ ವಿತ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್ ಆಗಲಿ, ನಿಮಗೆ ABS ಬ್ರೇಕ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡ್ಬೇಕು. ಸಿಂಗಲ್ ಓನರ್ ವೆಹಿಕಲ್. ಸರ್ ಕಸ್ಟಮರ್ ಬಂದ್ಬಿಟ್ಟು 2.5 ಹೇಳ್ತಾ ಇರೋದು. ಸರ್ ಒಂದು 225 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,25,000 ಚವರ್ಲೆಟ್ ಸೇಲ್ ಸಿಗುತ್ತದೆ ನಿಮಗೆ. ಅದು ಬ್ಲಾಕ್ ಕಲರ್ ಗಾಡಿ, ₹1 ಖರ್ಚಿಲ್ಲ. ನೋಡಬಹುದು, ಡೆಂಟಸ್ ಖರ್ಚು ಎಲ್ಲೂ ಬರೋದಿಲ್ಲ. ಸಿಂಗಲ್ ಓನರ್ ವೆಹಿಕಲ್ ಸರ್, ಲಕ್ಸುರಿ ಗಾಡಿ. ಯಾರು ನೋಡ್ತಾ ಇರೋರಿಗೆ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ವಿತ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್, ಆಲ್ಮೋಸ್ಟ್ ಫೋಗ್ ಲ್ಯಾಂಪ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗ್ಬೇಕು. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಕ್ರೆಟಾ ಒಂದಿರೋದು SX 2015 ಅಲ್ವಾ, ಪೆಟ್ರೋಲ್ ವೇರಿಯಂಟ್ ಸರ್. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್, SX ಟಾಪ್ ಎಂಡ್ ವೇರಿಯಂಟ್. ಕ್ರೆಟಾ ಡ್ಯೂಲ್ ಟೂನ್, ಡಬಲ್ ಕಲರ್ ಬರುತ್ತೆ, ಸಿಲ್ವರ್ ಅಂಡ್ ಟಾಪ್ ಬ್ಲಾಕ್ ಕಲರ್ ಬರುತ್ತೆ. SX ವೇರಿಯಂಟ್, ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2015 ಮಾಡಲ್ ವೆಹಿಕಲ್, 87,000 ಕಿಲೋಮೀಟರ್ ಇವೇನು. ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 9.5 ಹೇಳ್ತಾ ಇರೋದು. ಸರ್ ಫೈನಲ್ ಟು ಫೈನಲ್ ಒಂದು 8,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 8,50,000 ಗಾಡಿ ಬಿಡ್ತೀರಾ ಅಂತ ಹೇಳ್ಬೋದು. ಅಂಡ್ ಡ್ಯೂಯಲ್ ಟೋನ್ ಬರುತ್ತೆ, ಡೀಸೆಲ್ ವೇರಿಯಂಟ್, ಮೈಲೇಜ್ ಒಂದು 20 ಮೇಲೆ ಸರ್ ಆರಾಮಾಗಿ ಕಣ್ ಮುಚ್ಕೊಂಡು ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗ್ ಅಲ್ಲಿ 18-20 ಬರುತ್ತೆ. 20 ಬರುತ್ತೆ. ಹಾಗೆ ಇನ್ನೊಂದು ಸ್ಕೋಡಾವರೆಗೂ ಒಂದು ಸ್ಕೋಡಾ ಇರೋದು ಸರ್. ಸರ್ ಸ್ಕೋಡಾ ಬಂದ್ಬಿಟ್ಟು ರ್ಯಾಪಿಡೋ ನ್ಯೂ ಶೇಪ್. ಇದು ಆಟೋಮೆಟಿಕ್ ಎಲಿಗೆಂಟ್ ಟಾಪ್ ಎಂಡ್ ವೇರಿಯಂಟ್, 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 68,000 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಟೋಮೆಟಿಕ್, ಯಾರು ಆಟೋಮೆಟಿಕ್ ಕಾರ್ ಬೇಕು, ಡೀಸೆಲ್ ಯೂಸ್ ಸಿಟಿಯಲ್ಲಿ ಯೂಸ್ ಮಾಡೋಕ್ಕೆ ಒಳ್ಳೆ ಆಟೋಮೆಟಿಕ್ ಕಾರ್ ಬೇಕು ಅಂದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಆಟೋಮೆಟಿಕ್ ಕಾರ್ಗೋಸ್ಕರ ನಿಮಗೆ ಸಿಟಿಯಲ್ಲಿ ಆರಾಮಾಗಿ ಮೈಲೇಜು ಒಂದು 18 ಬರುತ್ತೆ ಸರ್. 15 to 16 ಸಿಟಿಯಲ್ಲಿ ಬರುತ್ತೆ, ಲಾಂಗ್ ಅಲ್ಲಿ ನಿಮಗೆ 18-20 ಬರುತ್ತೆ ಮೈಲೇಜು. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 5.5 ಲಕ್ಷ ಹೇಳ್ತಾ ಇದ್ದಾರೆ. ಸರ್ ಫೈನಲ್ 4,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ರೆ ಚವರ್ಲೈಟ್ ಬೀಟ್ ಇದೆ. ಬೀಟ್ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್, 2013 ಮಾಡಲು, 78,000 ಕಿಲೋಮೀಟರ್ ಇವೇನು. ಸೆಕೆಂಡ್ ಓನರ್ ವೆಹಿಕಲ್, LS ವೇರಿಯಂಟ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ. ಡೀಸೆಲ್ ಇಂಜಿನ್, ಆಲ್ಮೋಸ್ಟ್ ಮೈಲೇಜ್ ಅಲ್ಲಿ ಸಖತ್ತಾಗಿ ಬರುತ್ತೆ. ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಮೈಲೇಜು. ಸರ್ ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಕೊಡ್ತಾ ಇದ್ದೀನಿ. 2013 ಮಾಡಲು. ಸರ್ ಬೇರೆ ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಕೊಡ್ತೀನಿ. ಕಸ್ಟಮರ್ ಬಂದ್ಬಿಟ್ಟು 245 ಹೇಳ್ತಾ ಇರೋದು. ಫೈನಲ್ 1,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 1,90,000 ಗಾಡಿ ಬಿಡ್ತಿದ್ದಾರೆ. ಹಾಗೆ ಇನ್ನೊಂದು ನೆಕ್ಸ್ಟ್ ಗಾಡಿ ಇರೋದು ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಹೋಂಡಾ ಅಮೇಜ್ ಇದೆ, ಡೀಸೆಲ್ ಅಮೇಜ್. ಓಕೆ. ಹೋಂಡಾ ಅಮೇಜ್ 2013 ಮಾಡಲ್, ಡೀಸೆಲ್ ಇಂಜಿನ್, ಎಸ್ ವೇರಿಯಂಟ್. ಇದು ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಕ್ಲೈಮೇಟ್ ಕಂಡು ಗ್ಲಾಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವಿತ್ ಲೆದರ್ ಸೀಟ್, ಅಪಲ್ಸರಿ ಎಲ್ಲ ಇದೆ. ಸರ್ ಕಸ್ಟಮರು ಕೂಡ ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ಸ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಗಾಡಿ ಆರಾಮಾಗಿ ಸಿಟಿಯಲ್ಲಿ. ಇದನ್ನು ಕೂಡ ನಿಮಗೆ ಆಲ್ಮೋಸ್ಟ್ 17-18 ಸಿಟಿಯಲ್ಲಿ ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಇದು ಮೈಲೇಜು. ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4,25,000. ಸರ್ ಫೈನಲ್ ಟು ಫೈನಲ್
ಒಂದು 3,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,60,000 3,50,000 ಆಗುತ್ತೆ ಬಂದ್ ಮಾತಾಡೋಣ ಸರ್. ಹಾಗೆ ಇನ್ನೊಂದು ಈಕೋ ಸ್ಪೋರ್ಟ್ಸ್ ಇರೋದು ಸರ್, ಟೈಟಾನಿಯಂ ವೇರಿಯಂಟ್ ಇದು ಸರ್. ಇದು ಬಂದ್ಬಿಟ್ಟು ಟೈಟಾನಿಯಂ ಪ್ಲಸ್ ಸರ್. ಇದು ಟಾಪ್ ಎಂಡ್ ವೇರಿಯಂಟ್ 6 ಏರ್ ಬ್ಯಾಗ್ಸ್ ಬರುತ್ತೆ ವಿತ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. 2016 ಮಾಡಲ್, ಸಾರಿ 18 ಮಾಡಲ್, 2018 ಮಾಡಲ್ ಟೈಟಾನಿಯಂ ಪ್ಲಸ್ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಡ್ರಿವೆನ್ ಅರೌಂಡ್ 82,000. ಅದನ್ನು ಕೂಡ ರಿಕಾರ್ಡೆಡ್ ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್, ಅಲಾಯ್ ವೀಲ್ಸ್ ಇದೆ, ಒಳಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಬಂದ್ಬಿಟ್ಟು ಪ್ರೈಸಿಂಗ್ ಇಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 8,25,000 ಹೇಳ್ತಾ ಇರೋದು ಸರ್. ಒಂದು 745 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 7,45,000 ಗಾಡಿ ಬಿಡ್ತೀರಾ. ಇನ್ನೊಂದು ನೆಕ್ಸ್ಟ್ ಇರೋದು ಸರ್ ಎರ್ಟಿಗಾಗಳು ಇದೆಯಾ ಸರ್? ಎರ್ಟಿಗಾನು ಇದೆ ಸರ್. ಅದು ಬಿಡಕ್ಕಾಗತ್ತಾ? ಫ್ಯಾಮಿಲಿ ಯೂಸ್ ಗಾಡಿ ಮೇನ್ ಅದೇ ಕೇಳ್ತಾ ಇರ್ತಾರೆ ಜನಗಳು. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಶಿಫ್ಟ್ ಡಿಸೈರ್ ಡೀಸೆಲ್ ಇಂಜಿನ್ 2012 ಮಾಡಲ್ ಶಿಫ್ಟ್ ಡಿಸೈರ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್ VDI ಸಿಂಗಲ್ ಓನರ್ ವೆಹಿಕಲ್ ಡ್ರಿವೆನ್ 72,000 ಕಿಲೋಮೀಟರ್ ಡ್ರಿವೆನ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟಿದ್ದಕ್ಕೆ 4,70,000 ಹೇಳ್ತಾ ಇರೋದು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ ಡಿಮ್ಯಾಂಡ್ ಇದೆ, ಹೊಸ ಗಾಡಿ ಬರ್ತಾ ಇಲ್ಲ, ಅದಕ್ಕೋಸ್ಕರ ಮಾರ್ಕೆಟ್ ಡಿಮ್ಯಾಂಡ್ಗೋಸ್ಕರ 475 ಅವ್ರು ಹೇಳ್ತಾ ಇರೋ ಕೋಟಿಂಗ್ ಪ್ರೈಸ್ ಸರ್. ಫೈನಲ್ 4,40,000 ಬಂದ್ರೆ ಗಾಡಿ ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ಇರೋದು ಹೋಂಡಾ ಸಿಟಿ 2009 ಮಾಡಲ್ ಸರ್. ಹೋಂಡಾ ಸಿಟಿ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ ಹೋಂಡಾ ಸಿಟಿ ಬೇಕು ಅಂತ. ಸಿಟಿ ಕೊಡ್ತೀನಿ. ಸಿಂಗಲ್ ಓನರ್ IV ಟೆಕ್ ನ್ಯೂ ಶೇಪ್ ವೇರಿಯಂಟ್ ಇದು. IV ಟೆಕ್ ಸಿಂಗಲ್ SMT ವೇರಿಯಂಟ್ 68,000 ಕಿಲೋಮೀಟರ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 3,50,000 ಹೇಳ್ತಾ ಇರೋದು ಸರ್. ಇದು 2009 ಮಾಡಲ್ಗೆ ಸಿಂಗಲ್ ಓನರ್ ಗಾಡಿಗೆ ಸರ್. ನನ್ನ ಕಡೆಯಿಂದ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಫೈನಲ್ ಟು ಫೈನಲ್ 2,95,000 ಬಂದ್ರೆ ಗಾಡಿ ಕೊಡ್ತೀನಿ. 2,95,000 ಒಂದು ಗ್ಲಾಸ್ ಒಂದು ಸ್ವಲ್ಪ ಸ್ಕ್ರಾಚ್ ಆಗಿದೆ ಸರ್. ಅದು ಬೇಕಂದ್ರೆ ರೀಪ್ಲೇಸ್ ಮಾಡ್ಕೊಳ್ಳೋಣ ಸರ್. ಮಾಡ್ಕೊಡ್ತೀರಾ ಇದೇ ಪ್ರೈಸ್ ಅಲ್ಲಿ ಸರ್? ಓಕೆ. ಹಾಗೆ ಕೇಳ್ತಿದ್ರಲ್ಲ ಸರ್ ಎರ್ಟಿಗಾ ಒಂದಿರೋದು ಸರ್. ಎರ್ಟಿಗಾ ನೋಡಿ ಎಲ್ಲರೂ ಕೇಳ್ತಾ ಇರ್ತಾರೆ ಎರ್ಟಿಗಾ ಬೇಕು ಯಾಕಂದ್ರೆ ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ, ಮೈಲೇಜ್ ಕಮ್ಮಿ ಗಾಡಿ ಅಂತ. ಅದಕ್ಕೋಸ್ಕರ ಎಲ್ಲರೂ ಕೇಳ್ತಾ ಇದ್ದಾರೆ ಸರ್. 2015 ಮಾಡಲ್ VDI ವಿತ್ ABS ಸಿಂಗಲ್ ಓನರ್ ವೆಹಿಕಲ್ ಡ್ರಿವೆನ್ 71,000 ಕಿಲೋಮೀಟರ್ಸ್. ಅದನ್ನು ಕೂಡ ರಿಕಾರ್ಡೆಡ್ ಶೋರೂಮ್ ಸರಿ, ಶೋರೂಮ್ ಮೇಂಟೈನ್ ಆಗಿರೋದು. VDI ವಿತ್ ABS ಮೆರೂನ್ ಕಲರ್ ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 7,25,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದೇ ಬೆಲೆ 6,60,000 ಬಂದ್ರೆ ಗಾಡಿ ಕೊಡ್ತೀನಿ. 6,60,000 ಕೊಡ್ತೀನಿ ಸರ್. ಓಕೆ. ಹಾಗೆ ಇನ್ನೊಂದು ನೆಕ್ಸ್ಟ್ ವರ್ನಾಗ ಹೋಗೋಣ ಸರ್. ಡಿಸೈರ್ ಇದೆ ಇನ್ನು. ಓಕೆ ಹೇಳಿ ಸರ್. ಡಿಸೈರ್ ಇನ್ನೊಂದು ಇದು ಪೆಟ್ರೋಲ್ ಇಂಜಿನ್ 2013 ಮಾಡಲ್ VXI ವೇರಿಯಂಟ್ ಪೆಟ್ರೋಲ್ ಶಿಫ್ಟ್ ಡಿಸೈರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಪ್ಲಸ್ ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪೆಟ್ರೋಲ್ ಇಂಜಿನ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 4,10,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದು 3,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,75,000 ಡೀಸೆಲ್ ವೇರಿಯಂಟ್. ಒಂದಲ್ಲ ಎರಡು ಆಪ್ಷನ್ ನಿಮಗೆ ಒಂದೇ ಕಲರ್ ಅಲ್ಲಿ ಸಿಗುತ್ತೆ. ಬಂದ್ ಮಾತಾಡಿ. ಪ್ರೈಸ್ ಅಲ್ಲೂ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ನೆಕ್ಸ್ಟ್ ವರ್ಣ ಹೋಗೋಣ ಸರ್. ಸರ್ ನೆಕ್ಸ್ಟ್ ಇದು ವರ್ಣ ನೋಡ್ತದೆ ಟ್ರಾನ್ಸ್ಫಾರ್ಮ್ ವರ್ಣ ಡೀಸೆಲ್ ಇಂಜಿನ್ ಆಟೋಮೆಟಿಕ್ ಕಾರು. ಯಾರು ಲೋ ಬಜೆಟ್ ಅಲ್ಲಿ ಆಟೋಮೆಟಿಕ್ ಡೀಸೆಲ್ ಒಳ್ಳೆ ಮೈಲೇಜ್ ಕಾರ್ ಬೇಕು ಆಟೋಮೆಟಿಕ್, ಯಾಕಂದ್ರೆ ಸಿಟಿಯಲ್ಲಿ ನಿಮಗೆ ಗೊತ್ತು ಟ್ರಾಫಿಕ್ ಅಲ್ಲಿ ಕೆಲವರು ಆಟೋಮೆಟಿಕ್ ಯೂಸ್ ಮಾಡೋಣ ಅಂತ ಇರ್ತಾರೆ. ಆಟೋಮೆಟಿಕ್ ಕಾರ್ ಕೊಡ್ತೀನಿ. ಡೀಸೆಲ್ ಇಂಜಿನ್ 2010 ಮಾಡಲ್ ಆಟೋಮೆಟಿಕ್ ಸೆಕೆಂಡ್ ಓನರ್ ಟಾಪ್ ಎಂಡ್ ಟ್ರಾನ್ಸ್ಫಾರ್ಮ್ ಇದು SX. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಆಟೋ ಮಿರರ್ ಅಡ್ಜಸ್ಟೇಬಲ್ ವಿತ್ ABS ಬ್ರೇಕ್ ಬರುತ್ತೆ, ಮ್ಯಾಗ್ ವೀಲ್ಸ್ ಬರುತ್ತೆ, ಫೋಕ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 3,65,000 ಹೇಳ್ತಾ ಇರೋದು. ಫೈನಲ್ 3,15,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,15,000 ವರ್ಣ ಸಿಗ್ತಿರೋದು. ಅದು ಆಟೋಮೆಟಿಕ್ ಸಿಟಿ ಓಡಾಡೋರಿಗೆ ಬೆಸ್ಟ್ ಗಾಡಿ ಸರ್. ಡೀಸೆಲ್ ಗಾಡಿ ಮೈಲೇಜ್ ಸಿಟಿಯಲ್ಲಿ ಕಣ್ ಮುಚ್ಕೊಂಡು ನಿಮಗೆ 16-17 ಬರುತ್ತೆ, ಲಾಂಗ್ ಅಲ್ಲಿ 20 ಬರುತ್ತೆ. ಓಕೆ. ಇವಾಗ ಪೆಟ್ರೋಲ್ ಡೀಸೆಲ್ ರೇಟ್ ನೋಡಿದ್ರೆ ಜಾಸ್ತಿ ಆಗಿದೆ. ಈ ಗಾಡಿ ಆಪ್ಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ XUV 500. ಅವಾಗ ತೋರಿಸಿದ್ರೆ XUV 500 W10. ಇದು ಬಂದ್ಬಿಟ್ಟು W8 XUV 500 2014 ಮಾಡಲ್ W8. W8 ಅಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ಸಾರಿ 8 ಏರ್ ಬ್ಯಾಗ್ಸ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಆಗಲಿ, ಫೋಕ್ ಲ್ಯಾಂಪ್ಸ್, ಅಲಾಯ್ ವೀಲ್ಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವಿತ್ ಲೆದರ್ ಸೀಟ್ಸ್ ಎಲ್ಲ ಇದೆ. ಚೆನ್ನಾಗಿದೆ ವೆಹಿಕಲ್ ಸರ್. ಡ್ರಿವೆನ್ ಅರೌಂಡ್ 77,000 ಕಿಲೋಮೀಟರ್ಸ್. ಅದನ್ನು ಕೂಡ ಶೋರೂಮ್ ಸರಿ, ಶೋರೂಮ್ ಮೇಂಟೈನ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 8,25,000 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಒಂದು 7,70,000 ಬಂದ್ರೆ ಗಾಡಿ ಕೊಡ್ತೀನಿ. 7,70,000 ಗಾಡಿ ಬಿಡ್ತಿದ್ರ. ಹಾಗೆ ಇನ್ನೊಂದು ಡಸ್ಟರ್ ಒಂದಿರೋದು ಸರ್. ಸರ್ ಇದು ಬಂದ್ಬಿಟ್ಟು ಡಸ್ಟರ್, ರೆನಾಲ್ಡ್ ಡಸ್ಟರ್ RXZ 110 ಟಾಪ್ ಎಂಡ್ ವೇರಿಯಂಟ್ 2013 ಮಾಡಲ್ ಸೆಕೆಂಡ್ ಓನರ್ ಡ್ರಿವೆನ್ ಅರೌಂಡ್ 78,000 ಕಿಲೋಮೀಟರ್ಸ್. ಡೀಸೆಲ್ ಇಂಜಿನ್ RXZ 110 BS ಟಾಪ್ ಎಂಡ್ ವೇರಿಯಂಟ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಫೋಕ್ ಲ್ಯಾಂಪ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್, ಬ್ಯಾಕ್ AC ಕೂಡ ಬರುತ್ತೆ.
ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 5,10,000 ಹೇಳ್ತಾ ಇರೋದು ಸರ್. ಒಂದು ಚಾಲೆಂಜಿಂಗ್ ಪ್ರೈಸ್ ಕೆ ನಂಬರ್ ಗಾಡಿ ಕೊಡ್ತಾ ಇರೋದು 4,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ Hyundai Santro ಇದೆ 2011 ಮಾಡಲ್ GLS ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, 61,000 ಕಿಲೋಮೀಟರ್ ಏನೋ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ನೋಡ್ತಾ ಇದ್ದೀರಾ ಬಾಡಿ ಲೈನ್ ಎಷ್ಟು ಕ್ಲೀನ್ ಆಗಿದೆ ಅಂತ. ಒಂದು ಸ್ಕ್ರಾಚಸ್ ಡೆಂಟ್ ಆ ತರ ಏನಂದ್ರೆ ಇಲ್ಲ. ಅಲ್ಲಿ ಒಳಗಡೆ ಎಲ್ಲ ನಿಮಗೆ ಕಂಪನಿ ಸೀಟ್ಸ್ ಇದೆ, ಪ್ಲಸ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. GLS ಅಂದ್ರೆ ಟಾಪ್ ಎಂಡ್ ಇದೆ ವೇರಿಯಂಟ್, ಇದರಿಂದ ಟಾಪ್ ಎಂಡ್ ಯಾವ್ದಿಲ್ಲ. ಯಾಕಂದ್ರೆ GLS ಅವಾಗ ಟಾಪ್ ಎಂಡ್ ಗಾಡಿ ಇದ್ದಿದ್ದು. ಅಲ್ಲಿ ನಿಮಗೆ 2007 ಅಲ್ಲಿ X2 ಅಂತ ಆಯ್ತು, ಅದು ಸ್ಟಾಪ್ ಆಯ್ತು. ಅದಾದ್ಮೇಲೆ GLS ಅಂತ ಎಲ್ಲ ಬರ್ತಾ ಇರೋದು. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದು 2,75,000 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ 2,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,45,000ಗೆ ಗಾಡಿ ಬಿಡ್ತಿದ್ದಾರೆ. ಹಾಗೆ ಇನ್ನೊಂದು ನೆಕ್ಸ್ಟ್ ಇರೋದು ಸರ್ ರೆಡ್ ಕಲರ್. ಸರ್ ನೆಕ್ಸ್ಟ್ ರೆಡ್ ಕಲರ್ ನೀವು ನೋಡ್ತಾ ಇದೀರಾ, ಒಂದು ಕ್ಲೀನ್ ಆಗಿ ಒಂದು ಬ್ಯೂಟಿಫುಲ್ ಕಾರ್ ಅಂತ ಹೇಳ್ಬೋದು. 2017 ಮಾಡಲ್ Hyundai i20 ಸ್ಪೋರ್ಟ್ಸ್ ವೇರಿಯಂಟ್, 33,000 ಓಡಿರೋದು ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಒಂದು 4 ಪವರ್ ವಿಂಡೋ ಅಂಡ್ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಪ್ಲಸ್ ಸಿಂಗಲ್ ಅಲ್ಲ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ. ಇದರಲ್ಲಿ ಡ್ಯೂಲ್ ಏರ್ ಬ್ಯಾಗ್, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ. ನೋಡ್ಬೋದು ಒಳಗಡೆ ಲೆದರ್ ಸೀಟ್ಸ್ ಆಗಲಿ, ಬಾಡಿ ಲೈನ್ ಎಲ್ಲ ಕ್ಲೀನ್ ಆಗಿ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಇದೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರಿವರ್ಸ್ ಕ್ಯಾಮ್ರಾನು ಕೂಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ಖರ್ಚು ಮಾಡೋದು ಆ ತರ ಏನಂದ್ರೆ ಏನಿಲ್ಲ ಸರ್. ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 2017 ಸಿಂಗಲ್ ಓನರ್ 33,000 ಓಡಿರೋದು ಗಾಡಿಗೆ ಕಸ್ಟಮರ್ 725 ಹೇಳ್ತಾ ಇದ್ರು ಸರ್. ಫೈನಲ್ ಟು ಫೈನಲ್ ಒಂದು 6.5 ಲಕ್ಷ ಬಂದ್ರೆ ಕೊಡ್ತೀನಿ ಸರ್. 6.5 ಓಕೆ, 6,50,000ಗೆ ನಿಮಗೆ ಸ್ಪೋರ್ಟ್ಸ್ ವೇರಿಯಂಟ್ i20 ಸಿಗ್ತಿರೋದು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಕಲರು ಮಾತ್ರ ಆ ತರ ಇದೆ. 33,000 ನೋಡಿರೋದು ಸರ್. ಸಿಂಗಲ್ ಓನರ್ ವೆಹಿಕಲ್. ಮೈಲೇಜ್ ನಿಮ್ಗೆ ಆಲ್ಮೋಸ್ಟ್ ಸಿಟಿಯಲ್ಲಿ ನಿಮ್ಗೆ 13-14 ಬರುತ್ತೆ, ಲಾಂಗ್ ಅಲ್ಲಿ 16-17 ಬರುತ್ತೆ. ಎಸ್ ಸರ್, ಎಷ್ಟು ಹೇಳಿ ಸರ್? ಮಾರುತಿ ಜೆನ್ ಸ್ಟಿಲೋ ಇಂದ ಶುರು ಮಾಡ್ತಾ ಇದೀನಿ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್ 2010 ಜಸ್ಟ್ ಇವಾಗಲೇ ಬಂದಿರೋದು ಸರ್. ಇನ್ನು ನಾನು ರಬ್ಬಿಂಗ್ ಪಾಲಿಶಿಂಗ್ ಮಾಡಿಲ್ಲ, ವಾಷಿಂಗ್ ಕೂಡ ಮಾಡಿಲ್ಲ. ಯಾಕಂದ್ರೆ ವಿಡಿಯೋಲಿ ಹಾಕ್ಬಿಡೋಣ, ಎಲ್ಲ ಮಾಡ್ಕೊಡೋಣ ಕಸ್ಟಮರ್ ಡೆಲಿವರಿ ಟೈಮ್ ಅಲ್ಲಿ ಅಂತ ಸರ್. ಸಿಂಗಲ್ ಓನರ್ ವೆಹಿಕಲ್ 2010 ಮಾಡಲ್, LS ವೇರಿಯಂಟ್, LXi ವೇರಿಯಂಟ್, AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ಕೂಡ ಚೆನ್ನಾಗಿದೆ, ನೋಡ್ಬೋದು. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಕಂಪನಿ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಆಲ್ಮೋಸ್ಟ್ LXi ವೇರಿಯಂಟ್ ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು 2,10,000 ಹೇಳ್ತಾ ಇದ್ರು ಸರ್. ಫೈನಲ್ 1,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 1,80,000 ಹೌದು. ಓಕೆ. ಹಾಗೆ ಸರ್ ರೆಡ್ ಕಲರ್ ವೋಲ್ಕ್ಸ್ವ್ಯಾಗನ್ ಪೋಲೋ ಇಟ್ಟಿದ್ದೀರಾ ಸರ್? ಪೋಲೋ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ಹುಡುಗರು ಫೋನ್ ಮಾಡ್ಬಿಟ್ಟು, ಯಂಗ್ಸ್ಟರ್ಸ್ ಪೋಲೋ ಬೇಕು, ಅದನ್ನು ರೆಡ್ ಕಲರ್ ಅಂದ್ರೆ ಇನ್ನೂ ಜಾಸ್ತಿ ಇಷ್ಟ ಅವ್ರಿಗೆ. ಅಲ್ಲ ಸರ್, ಫೆಬ್ರವರಿ ಮಂತ್ ಬಂತಲ್ಲ. ಹೌದು ಸರ್, ಫೆಬ್ರವರಿ ಮಂತ್ ಇವಾಗ, ಅದಕ್ಕೆ ಫೆಬ್ರವರಿ ಮಂತ್ಗೆ ಒಳ್ಳೆ ರೆಡ್ ಕಲರ್ ಕಾರು ಸರ್. 2010 ಮಾಡಲ್, ಸಾರಿ 2010 ಮಾಡಲ್, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಏರ್ ಬ್ಯಾಗು, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಒಳಗಡೆ ನೋಡ್ಬೋದು ಲೆದರ್ ಸೀಟ್ಸ್ ಕೂಡ ಇದೆ. ಕಂಪನಿ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್, ಅದು ಲೇಟೆಸ್ಟ್ ಪೋಲೋದು ಸಿಸ್ಟಮ್ ಇದೆ, ಕಂಪನಿ ಸಿಸ್ಟಮ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೆಡ್ ಕಲರು, ಡ್ರಿವೆನ್ ಅರೌಂಡ್ 80,000 ಕಿಲೋಮೀಟರ್ ಡ್ರಿವೆನು. 2010 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3.5 ಲಕ್ಷ ಹೇಳ್ತಾ ಇದ್ರು ಸರ್. ಫೈನಲ್ ಟು ಫೈನಲ್ ಒಂದು 3,15,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,15,000. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಇಂಜಿನ್, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಸರ್. ನೆಕ್ಸ್ಟ್ ನಮ್ಮ ಮುಂಗಡೆ ನೋಡ್ತಾ ಇದ್ರೆ ಹೋಂಡಾ ಸಿಡಿ ಬಂದಿದೆ. ಜಸ್ಟ್ ಇವಾಗಲೇ ಬಂದಿರೋದು ಗಾಡಿ. ಇದನ್ನು ಕೂಡ ನೋಡಿ, ಇನ್ನೂ ವಾಷಿಂಗ್ ಕೂಡ ಆಗಿಲ್ಲ, ಡೈರೆಕ್ಟ್ ಕಸ್ಟಮರ್ ಮನೆ ತರಿಸಿದೀನಿ. 2014 ಮಾಡಲ್, ಟಾಪ್ ಎಂಡ್ ವೇರಿಯಂಟ್, ಆಲ್ಮೋಸ್ಟ್ ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಹಾಕಿದೆ, ಲೆದರ್ ಸೀಟ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಬನ್ನಿ ವಾಷಿಂಗ್ ಮಾಡಿ, ಪಾಲಿಶ್ ಎಲ್ಲ ಮಾಡಿ, ಹೊಸ ಗಾಡಿ ತರ ಡೆಲಿವರಿ ಕೊಡ್ತೀನಿ ಸರ್. ಇದು ಬಂದ್ಬಿಟ್ಟು 14 ಮಾಡಲ್ ಹೋಂಡಾ ಸಿಟಿ ಟಾಪ್ ಎಂಡ್ ವೇರಿಯಂಟ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಕಸ್ಟಮರ್ ಬಂದ್ಬಿಟ್ಟು 5.5 ಲಕ್ಷ ಹೇಳ್ತಾ ಇರೋದು. ಅದನ್ನು ಫಿಕ್ಸೆಡ್ ಅಲ್ಲ, ನೆಗೋಷಿಯಬಲ್. ಬನ್ನಿ ಗಾಡಿ ನೋಡಿ ಮಾತಾಡೋಣ. ಹಾಗೆ ಇನ್ನೊಂದು ಸ್ವಿಫ್ಟ್ ಇರೋದು ಸರ್, ಮೈಲೇಜ್ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಶಿಫ್ಟ್ VXi ಬಂದಿದೆ. 2011 ಮಾಡಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಲ್ಲ. VXi ವೇರಿಯಂಟ್ ಇದು. ಪೆಟ್ರೋಲ್ ಇಂಜಿನ್. ಮೈಲೇಜ್ ಅಲ್ಲಿ ಕೂಡ ಆರಾಮಾಗಿ ನಿಮಗೆ ಸಿಟಿಯಲ್ಲಿ ನಿಮಗೆ ಪೆಟ್ರೋಲ್ ಮೈಲೇಜ್ ಸಿಟಿಯಲ್ಲಿ ನಿಮಗೆ 13-14 ಬರುತ್ತೆ, ಲಾಂಗ್ ಅಲ್ಲಿ 15-16 ಬರುತ್ತೆ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್, 86,000 ಕಿಲೋಮೀಟರ್ ಡ್ರಿವೆನು ಸರ್. ಕಸ್ಟಮರ್ ಬಂದ್ಬಿಟ್ಟು 3.5 ಲಕ್ಷ ಹೇಳ್ತಾ ಇರೋದು. ಒಂದು 3,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್.